आप सबको फिर से स्वागत है। इस भाग में हम गिल्लू पाठ के अभ्यास भाग को देखेंगे। जो कुछ भी अभ्यास भाग में प्रश्नों को दिया गया है उन प्रश्नों को सुलझाने की कोशिश करेंगे। चलिए, पहला प्रश्न ये है, एक एक वाक्य में उत्तर लिखिए। लेखिका ने कौवे को क्यों विचित्र पक्षी कहा है? यह पहला प्रश्न है। लेखिका ने कौवे को क्यों विचित्र पक्षी कहा है? उत्तर है, कौवे एक साथ समाधारित, अनाधारित, अति सम्मानित, अति अवमानित पक्षी है, इसलिए लेखिका ने कौवे को विचित्र पक्षी कहा है। दूसरा प्रश्न यह है, गिलहरी का बच्चा कहां पड़ा था? गिलहरी का बच्चा कहां पड़ा था? गिलहरी का बच्चा गमले और दीवार के बीच में पड़ा था। ಅಳಿಲಿನ ಮರಿ ಎಲ್ಲಿ ಬಿದ್ದಿತ್ತು? ಅಳಿಲಿನ ಮರಿ ಹೂಕುಂಡ ಮತ್ತು ಗೋಡೆಯ ನಡುವೆ ಬಿದ್ದಿತ್ತು। ಮೇಲಿನ ಪ್ರಶ್ನೆ ನಾವು ಕನ್ನಡದಲ್ಲಿ ಹೇಳೋದಾದ್ರೆ, ಲೇಖಿಕಾನೆ ಕವ್ಯಕ್ಕೂ ಕ್ಯೋ ವಿಚಿತ್ರ ಪಕ್ಷಿ ಕಹಾ ಹೈ? ಲೇಖಕಿಯು ಕಾಗೆಯನ್ನು ಯಾಕೆ ವಿಚಿತ್ರ ಪಕ್ಷಿ ಎಂದು ಕರೆದಿದ್ದಾರೆ? ಕವ್ವೆ ಏಕ್ ಸಾಥ್ ಸಮಾಧಾರಿತ, ಅನಾಧಾರಿತ, ಅತಿ ಸಮ್ಮಾನಿತ, ಅತಿ ಅವಮಾನಿತ ಪಕ್ಷಿ है। ಕಾಗೆ ಒಟ್ಟೊಟ್ಟಿಗೆನೆ ಸಮಾಧಾರಿತವೂ ಹೌದು, ಅನಾಧಾರಿತವೂ ಹೌದು, ಅತಿ सम्मानितವೂ ಹೌದು, ಅತಿ ಅವಮಾನಿತವೂ ಹೌದು, इसलिए लेखिका ने कव्य को विचित्र पक्षी कहा है। ಆದ್ದರಿಂದ ಲೇಖಕಿಯವರು ಕಾಗೆಯನ್ನು ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ। ಮೂರನೇ ಪ್ರಶ್ನೆ ನೋಡೋಣ ಈಗ। लेखिका ने गिल्लू के घावों पर क्या लगाया? ಲೇಖಕಿಯು ಅಳಿಲಿನ ಗಾಯದ ಮೇಲೆ ಅಥವಾ ಗಾಯಕ್ಕೆ ಏನನ್ನು ಹಚ್ಚಿದರು? उत्तर ಇದಕ್ಕೆ, लेखिका ने गिल्लू के घावों पर पेनिसिलिन का मरहम लगाया। ಲೇಖಕಿಯವರು ಗಿಲ್ಲುವಿನ ಗಾಯಗಳ ಮೇಲೆ ಪೆನ್ಸಿಲಿನ ಪಟ್ಟಿಯನ್ನ, ಬ್ಯಾಂಡೇಜ್ ಪಟ್ಟಿಯನ್ನು ಹಾಕಿದರು। ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ। नालकनेदु, वर्मा जी गिलहरी को किस नाम से पुकारती या बुलाती थी? ವರ್ಮಾ ಜಿ ಅವರು ಅಳಿಲನ್ನು ಅಥವಾ ಅಳಿಲ ಮರಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು ಅಥವಾ ಕೂಗುತ್ತಿದ್ದರು? उत्तर, वर्मा जी ने गिलहरी को गिल्लू नाम से पुकारती या बुलाती थी। ವರ್ಮಾ ಅವರು ಅಳಿಲನ್ನು ಗಿಲ್ಲು ಎನ್ನುವ ಹೆಸರಿನಿಂದ ಕೂಗುತ್ತಿದ್ದರು ಅಥವಾ ಕರೆಯುತ್ತಿದ್ದರು। ಐದನೇ ಪ್ರಶ್ನೆ, गिलहरी का लघु गात किसके भीतर बंद रहता था? ಅಳಿಲಿನ ಚಿಕ್ಕ ಶರೀರ ಯಾವುದರ ಒಳಗೆ ಬಂದಿಯಾಗಿರುತ್ತಿತ್ತು ಅಥವಾ ಹುದುಗಿರುತ್ತಿತ್ತು? ಉತ್ತರ, गिलहरी का लघु घात लिफाफे के भीतर बंद रहता था। ಅಂದ್ರೆ ಅಳಿಲಿನ ಚಿಕ್ಕ ದೇಹ ಕವರಿನ ಅಥವಾ ಲಕೋಟೆಯ ಒಳಭಾಗದಲ್ಲಿ ಬಂದಿಯಾಗಿರುತ್ತಿತ್ತು। ಆರನೇ ಪ್ರಶ್ನೆ, गिलहरी का प्रिय खाद्य क्या था? ಅಳಿಲಿನ ಪ್ರಿಯವಾದಂತಹ ಆಹಾರ ಪದಾರ್ಥ ಯಾವುದಾಗಿತ್ತು? उत्तर, गिलहरी का प्रिय खाद्य काजू था। ಅಳಿಲಿನ ಪ್ರಿಯ ಖಾದ್ಯ ಪದಾರ್ಥ ಗೋಡಂಬಿ ಆಗಿತ್ತು। ನೋಡಿ, ಇಲ್ಲಿ ಕೆಲವನ್ನ ಅಂಡರ್ಲೈನ್ ಮಾಡಲಾಗಿದೆ, ಅವನ್ನ ಕೀ ವರ್ಡ್ಸ್, ಕೀ ಆನ್ಸರ್ ಅಂತ ನಾವು ಕರಿಬಹುದು। ನಾನು ಕಳೆದ ಪಿರಿಯಡ್ ನಿಮ್ಗೆ ಹೇಳಿದಂಗೆ ಪ್ರಶ್ನಾರ್ಥಕ ಶಬ್ದಗಳಿದಾವಲ್ಲ, ಕ್ಯಾ, ಕೌನ್, ಕಹಾ, ಕೈಸೆ, ಕಬ್, ಆ ಪ್ರಶ್ನೆಗಳಿಗೆ ಉತ್ತರ ಕೀ ಆನ್ಸರ್ ಇದು।
ಅದಕ್ಕೆ ಕರೆಕ್ಟ್ ಅಂಡರ್ಲೈನ್ ಮಾಡಿದ್ರೆ ಮೌಲ್ಯಮಾಪಕರು ಏನ್ ಮಾಡ್ತಾರೆ, ಸೀದಾ ಉತ್ತರಕ್ಕೆ ಹೋಗ್ತಾರೆ. ಅದಕ್ಕೆ ನಿಮ್ಗೆ ಹೆಚ್ಚು ಅವ್ರ ಸಮಯನೂ ಉಳಿತದೆ, ನಿಮ್ ಸಮಯನೂ ಕೂಡ ಉಳಿತಾಯ ಆಗುತ್ತೆ, ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ, एक एक वाक्य में उत्तर लिखिए इधरली. ಏನು, लेखिका को किस कारण से अस्पताल में रहना पड़ा. ಲೇಖಕಿಯವರು ಯಾವ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಉತ್ತರ, मोटर दुर्घटना में घायल होने के कारण लेखिका को अस्पताल में रहना पड़ा. ಮೋಟಾರ್ ದುರ್ಘಟನೆಯಲ್ಲಿ ಗಾಯಗೊಂಡ ಕಾರಣಕ್ಕಾಗಿ ಲೇಖಕಿಯು ಆಸ್ಪತ್ರೆಯಲ್ಲಿ ಇರಬೇಕಾಯಿತು. 8ನೇ ಪ್ರಶ್ನೆ, ಗಿಲಹರಿ गर्मी के दिनों में कहां लेट जाता था. ಅಳಿಲು ಬೇಸಿಗೆಯ ದಿನಗಳಲ್ಲಿ ಎಲ್ಲಿ ಮಲಗುತ್ತಿತ್ತು. उत्तर, ಅದಕ್ಕೆ गिलहरी गर्मी के दिनों में सुराही पर लेट जाता था. ಅಳಿಲು ಬೇಸಿಗೆಯ ದಿನಗಳಲ್ಲಿ ನೀರಿನ ಹೂಜಿಯ ಮೇಲೆ ಮಲಗುತ್ತಿತ್ತು. 9ನೇ ಪ್ರಶ್ನೆ, गिलहरी की जीवन अवधि सामान्यतया कितनी होती है. ಅಳಿಲಿನ ಜೀವನದ ಅವಧಿ ಸಾಮಾನ್ಯವಾಗಿ ಎಷ್ಟಿರುತ್ತದೆ. ಉತ್ತರ, गिलहरी की जीवन अवधि सामान्यतः 2 ವರ್ಷ होती है. ಅಳಿಲಿನ ಜೀವನದ ಅವಧಿ ಸಾಮಾನ್ಯವಾಗಿ 2 ವರ್ಷವಾಗಿರುತ್ತದೆ. ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ, ಗಿಲಹರಿ की समाधि कहां बनाई गई. ಅಳಿಲಿನ ಸಮಾಧಿಯನ್ನು ಎಲ್ಲಿ ಮಾಡಲಾಯಿತು. ಉತ್ತರ, गिलहरी की समाधि सोंजूही लता के नीचे बनाई गई. ಅಳಿಲಿನ ಸಮಾಧಿಯನ್ನು ಸೋಂಜೂಹಿ ಬಳ್ಳಿಯ ಕೆಳಗೆ ಮಾಡಲಾಯಿತು. अब चलिए 2-3 वाक्य में उत्तर लिखने वाले प्रश्न ये है. उनमें से पहला है, लेखिका को गिलहरी किस स्थिति में दिखाई पड़ी. ಲೇಖಕಿಯವರಿಗೆ ಅಳಿಲು ಯಾವ ಸ್ಥಿತಿಯಲ್ಲಿ ಕಂಡು ಬಂತು. उत्तर, ಅದಕ್ಕೆ लेखिका को गिलहरी कौओं की चोंच से घायल होकर निश्चेष्ट अवस्था में दिखाई पड़ी. वह गमले और दीवार के बीच में पड़ा था. ಲೇಖಕಿಯವರಿಗೆ ಅಳಿಲು ಕಾಗೆಗಳ ಕೊಕ್ಕಿನಿಂದ ಗಾಯಗೊಂಡು ನಿಶ್ಚೇಷ್ಟವಾಗಿರುವಂತಹ ಸ್ಥಿತಿಯಲ್ಲಿ ಕಂಡಿತು. ಅದು ಹೂಕುಂಡ ಮತ್ತು ಗೋಡೆಯ ನಡುವೆ ಬಿದ್ದಿತ್ತು ಅಥವಾ ಇತ್ತು. 2ನೇ ಪ್ರಶ್ನೆ, लेखिका ने गिल्लू के प्राण कैसे बचाए. ಲೇಖಕಿಯವರು ಅಳಿಲಿನ ಪ್ರಾಣವನ್ನ ಹೇಗೆ ಪಾರು ಮಾಡಿದರು ಅಥವಾ ಉಳಿಸಿದರು. ಉತ್ತರ, ಅದಕ್ಕೆ लेखिका ने घायल गिल्लू को हौले से उठाकर अपने कमरे में लाई. ಲೇಖಕಿಯವರು ಗಾಯಗೊಂಡ ಅಳಿಲನ್ನು ಮೃದುವಾಗಿ ಎತ್ತಿಕೊಂಡು ತನ್ನ ರೂಮಿಗೆ ತೆಗೆದುಕೊಂಡು ಬಂದರು. ನಂತರ ಏನ್ ಮಾಡ್ತಾರೆ, रूई से रक्त पोंछकर घावों पर पेनिसिलिन का मरहम लगाया. ಹತ್ತಿಯಿಂದ ರಕ್ತವನ್ನ ಒರೆಸಿ ಪೆನ್ಸಿಲಿನ ಬ್ಯಾಂಡೇಜ್ ಅನ್ನ ಹಾಕಿದರು. ಇನ್ನೊಂದು 3ನೇ ಅಂಶ ಏನಿದೆ, उसके मुंह में एक बूंद पानी टपकाई. इस तरह गिल्लू के प्राण बचाई. ಅದರ ಬಾಯಲ್ಲಿ ಒಂದು ಹನಿ ನೀರನ್ನ ಅಣುಕಿಸಲಾಯಿತು. ಈ ರೀತಿಯಾಗಿ ಲೇಖಕಿಯು ಅಳಿಲಿನ ಪ್ರಾಣವನ್ನ ಪಾರು ಮಾಡಿದರು ಅಥವಾ ಉಳಿಸಿದರು. नेक्स्ट 3ನೇ प्रश्न, लेखिका का ध्यान आकर्षित करने के लिए गिल्लू क्या क्या करता था. ಲೇಖಕಿಯವರ ಗಮನವನ್ನು ಸೆಳೆಯಲು ಆಕರ್ಷಿಸಲು ಅಳಿಲು ಏನು ಮಾಡುತ್ತಿತ್ತು. ಉತ್ತರ,
लेखिका का ध्यान आकर्षित करने के लिए गिल्लू, ಲೇಖಕಿಯವರ ಗಮನವನ್ನು ಆಕರ್ಷಣೆಗೊಳಿಸಲು ಅಳಿಲು ಏನ್ ಮಾಡ್ತಾ ಇತ್ತು, उनके पैर तक सर से आकर पर्दे पर चढ़ जाता और फिर उसी तेजी से उतरता था. ಅವರ ಕಾಲಿನವರೆಗೆ ಸರ್ ಅಂತ ಅಂದ್ರೆ ವೇಗವಾಗಿ ಬಂದು ಪರದೆ ಅಂದ್ರೆ ಕಿಟಕಿಯ ಪರದೆಯ ಮೇಲೆ ಹೊತ್ತುತ್ತಿತ್ತು ಮತ್ತು ಅದೇ ವೇಗದಲ್ಲಿ ಮತ್ತೆ ಇಳಿದು ಬರುತ್ತಿತ್ತು. जब तक लेखिका उसे पकड़ने नहीं उठती तब तक ऐसा ही करता था. ಎಲ್ಲಿಯವರೆಗೆ ಲೇಖಕಿಯವರು ಅದನ್ನು ಹಿಡಿದುಕೊಳ್ಳಲು ಮೇಲೇಳುತ್ತಿರಲಿಲ್ಲವೋ ಅಲ್ಲಿಯವರೆಗೂ ಅದೇ ಕ್ರಮ ಮುಂದುವರಿಯುತ್ತಿತ್ತು. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ. महादेवी वर्मा को चौंकाने के लिए गिल्लू कहां कहां छिप जाता था. ಮಹಾದೇವಿ ವರ್ಮಾ ಅವರನ್ನು ಆಶ್ಚರ್ಯಚಕಿತಗೊಳಿಸಲು ಅಳಿಲು ಎಲ್ಲಿ ಎಲ್ಲಿ ಹುದುಗಿರುತ್ತಿತ್ತು ಅಥವಾ ಬಚ್ಚಿಟ್ಟುಕೊಳ್ಳುತ್ತಿತ್ತು. ಉತ್ತರ, ಮಹಾದೇವಿ ವರ್ಮಾ ಕೋ ಚೌಂಕಾನೆ ಕೆ ಲಿಯೆ ಗಿಲ್ಲು, ಮಹಾದೇವಿ ವರ್ಮಾ ಅವರನ್ನ ಆಶ್ಚರ್ಯಗೊಳಿಸಲು ಅಳಿಲು ಫೂಲ್ದಾನ್ ಕೆ ಫೂಲೋ ಮೇ, ಹೂವಿನ ಪುಟ್ಟಿಯಲ್ಲಿನ ಹೂವುಗಳಲ್ಲಿ, ಪರದೆ ಕೆ ಚುನ್ನಟ್ ಮೇ, ಪರದೆಯ ನರಿಗೆಗಳಲ್ಲಿ, ಸೋಂಜೂಹಿ ಕಿ ಪತ್ತಿಯೋ ಮೇ ಚಿಪ್ ಜಾತಾ ಥಾ, ಸೋಂಜೂಹಿಯ ಎಲೆಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. नेक्स्ट प्रश्न, गिल्लू ने लेखिका की गैर हाजरी में दिन कैसे बिताए. ಗಿಲ್ಲು ಲೇಖಕಿಯವರ ಗೈರು ಹಾಜರಿಯಲ್ಲಿ ಅನುಪಸ್ಥಿತಿಯಲ್ಲಿ ದಿನಗಳನ್ನ ಹೇಗೆ ಕಳೆಯಿತು. ಉತ್ತರ, गिल्लू लेखिका की गैर हाजरी में उदास रहता था. ಅಳಿಲು ಲೇಖಕಿಯವರ ಗೈರು ಹಾಜರಿಯಲ್ಲಿ ಉದಾಸೀನವಾಗಿರುತ್ತಿತ್ತು ಅಥವಾ ಬೇಸರಿಸಿಕೊಂಡು ದುಃಖ ತಪ್ತವಾಗಿರುತ್ತಿತ್ತು. 2ನೇ ಅಂಶ, कमरे में दूसरे व्यक्ति को देखकर घोंसले में चिप जाता था. ಕೊಠಡಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿ ಗೂಡಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. अपने प्रिय काजू को भी बहुत कम खाता था. ತನ್ನ ಪ್ರೀತಿಯ ಖಾದ್ಯ ಗೋಡಂಬಿಯನ್ನು ಬಹಳ ಕಡಿಮೆ ತಿನ್ನುತ್ತಿತ್ತು. इसके साथ ही अंत में अकेलापन का अनुभव करता था. ಒಂಟಿತನವನ್ನು ಅನುಭವಿಸುತ್ತಿತ್ತು. ಆಗ ಅದು ಬೇರೆ ಯಾರ ಜೊತೆಗೂ ಕೂಡ ಅದು ಬಾಂಧವ್ಯವನ್ನು ಇಟ್ಕೊಂಡಿರ್ತಿರಲಿಲ್ಲ, ಒಂದೇ ಇರ್ಲಿಕ್ಕೆ ಬಯಸ್ತಾ ಇತ್ತು. ಇದಿಷ್ಟ ಆದ್ಮೇಲೆ ಮುಂದಿನ ಪ್ರಶ್ನೆಗಳ ಭಾಗಕ್ಕೆ ಹೋಗೋಣ. ಇದು 5 ವಾಕ್ಯೊಮ್ಮೆ ಉತ್ತರ ಲಿಖಿಯೇ, 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ. ಇದು ಬಹಳ ಇಂಪಾರ್ಟೆಂಟು. ಈ ಪಾಠದಿಂದ ಸಾಮಾನ್ಯವಾಗಿ 3 ಅಂಕದ ಪ್ರಶ್ನೆಗೆ ಕೇಳ್ತಾರೆ. ಆ 3 ಅಂಕದ ಪ್ರಶ್ನೆಗಳು ಇದರಲ್ಲಿ ಇಲ್ಲಿ ಈ ಭಾಗದಲ್ಲಿ ಬರುವಂತವೇ ಇಂಪಾರ್ಟೆಂಟ್ ಆಗಿರ್ತವೆ. ಅದ್ರ ಮೊದಲನೇ ಪ್ರಶ್ನೆ ಹೇಗಿದೆ, ಗಿಲ್ಲು ಕೆ ಕಾರ್ಯಕಲಾಪಕ್ಕೆ ಬಾರೆ ಮೇ ಲಿಖಿಯೇ. ಅಳಿಲಿನ ಕಾರ್ಯಕಲಾಪ ಅಂದ್ರೆ ಚಟುವಟಿಕೆಗಳ ಬಗ್ಗೆ ಬರೆಯಿರಿ. 3 ಅಂಕಕ್ಕಿರುತ್ತೆ. ಮೊದಲನೇದು ಹೀಗೆ ನೀವು ಪಾಯಿಂಟ್ ಮಾಡಿ ಬಂದ್ರೆ ಬಹಳ ಒಳ್ಳೇದು ಅಂತ ಆ ನಿಟ್ಟಿನಲ್ಲೇ ನಾನು ಹಂಗೆ ಬರ್ದಿದ್ದೀನಿ. ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ, ಬರ್ಲಿಕ್ಕೂ ಕೂಡ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಬರೆದ್ರೆ ನಿಮ್ಗೆ ಅಂಕಗಳು ಕಡಿಮೆ ಆಗೋದಿಲ್ಲ. ಇದನ್ನ ನೀವು ಅಭ್ಯಾಸ ಮಾಡ್ಕೋಬೇಕು. ಮೊದಲನೇ ಅಂಶ, ಗಿಲ್ಲು ಅಪ್ನೆ ಘರ್ ಮೇ ಝೂಲ್ತಾ ರಹತಾ ಥಾ. ಅದು ಚಟುವಟಿಕೆಗಳಲ್ಲಿ ಮೊದಲನೇದು. ಗಿಲ್ಲು ಅಳಿಲು ತನ್ನ ಜೋಕಾಲಿಯಲ್ಲಿ ಅಥವಾ ಗೂಡಿನಲ್ಲಿ ಝೂಲ್ತಾ ರಹತಾ ಥಾ, ಜೋಕಾಲಿ ಆಡುತ್ತಿತ್ತು. 2ನೇದು, लेखिका को आकर्षित करने के लिए तरह तरह के उपाय करता था. ಲೇಖಕಿಯನ್ನು ಆಕರ್ಷಿತಗೊಳಿಸಲು ತರಹದ ಉಪಾಯಗಳನ್ನು ಮಾಡುತ್ತಿತ್ತು. 3ನೇ ಅಂಶ, घंटों तक मेज पर रखी लिफाफे में दीवार के सहारे खड़े रहता था. ಗಂಟೆಗಳವರೆಗೆ
ಮೇಜಿನ ಮೇಲೆ ಇಟ್ಟಿರುವ ಕವರ್ನಲ್ಲಿ ಗೋಡೆಗಳ ಸಹಾಯದಿಂದ ನಿಂತುಕೊಳ್ಳುತ್ತಿತ್ತು. ಭೂಕ್ ಲಗ್ನೆ ಪರ್ ಚಿಕ್ ಚಿಕ್ ಕರ್ತಾ ಥಾ. ಹಸಿವಾದಾಗ ಚಿಕ್ ಚಿಕ್ ಎನ್ನುತ್ತಿತ್ತು. ಚಟುವಟಿಕೆಗಳಲ್ಲಿ ಅದು ಒಂದು. अन्य गिलहरियों के नेता बनकर उनके साथ खेलता था. ಅಷ್ಟೇ ಅಲ್ಲ, ಹೊರಗಿನ ಬೇರೆಯ ಅಳಿಲುಗಳ ಗುಂಪಿಗೆ ನೇತಾರನಾಗಿ ಅವುಗಳೊಟ್ಟಿಗೆ ಆಟ ಆಡುತ್ತಿತ್ತು. लेखिका को चौंकाने के लिए कहीं छिप जाता था. ಅಷ್ಟೇ ಅಲ್ಲ, ಲೇಖಕಿಯನ್ನು ಚಕಿತಗೊಳಿಸಲಿಕ್ಕೆ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲಾದ್ರೂ ಬಚ್ಚಿಟ್ಟುಕೊಳ್ಳುತ್ತಿತ್ತು. लेखिका ना दिखाई देने पर उदास रहता था. लेखिका महादेवी वर्मा ಕಾಣದಾದಾಗ ನ ದಿಕಾಯಿ ದೇನೆ ಪರ್ ಉದಾಸ್ रहता था. ಬಹಳ ಉದಾಸವಾಗಿ ಅಥವಾ ಉದಾಸೀನವಾಗಿ ಅಥವಾ ಬೇಜಾರಾಗಿ ಇರ್ತಿತ್ತು. ಇದು ಒಂದು ಪ್ರಮುಖವಾದ ಪ್ರಶ್ನೆ. ಇನ್ನೊಂದು ಪ್ರಶ್ನೆಯನ್ನು ನಾವು ಗಮನಿಸೋಣ. ಇದು ಕೂಡ ಮುಖ್ಯವಾದ ಪ್ರಶ್ನೆ. ಪಾಂಚ ವಾಕ್ಯ में लेखिका ने गिलहरी को क्या क्या सिखाया. ಲೇಖಿಕಾನೆ ಗಿಲಹರಿಗೂ ಕ್ಯಾ ಕ್ಯಾ ಸಿಕ್ಕಾಯ. ಲೇಖಕಿಯವರು ಅಳಿಲಿಗೆ ಏನೇನನ್ನು ಕಲಿಸಿದರು. ಸಿಕಾನ ಪ್ರೇರಣಾರ್ಥಕ ರೂಪ ಅದು. ಸಿಕಾಯ ಕಲಿಸಿದರು. ಮೊದಲನೇದಾಗಿ ಲೇಖಿಕಾನೆ ಗಿಲಹರಿಕೋ, ಲೇಖಕಿಯವರು ಅಳಿಲಿಗೆ थाली के पास बैठकर एक एक चावल उठाकर खाना, ತಟ್ಟೆಯ ಬಳಿ ಕುಳಿತುಕೊಳ್ಳುವುದು ಮತ್ತು ಒಂದೊಂದೇ ಅನ್ನದ ಅಗಳನ್ನು ತಿನ್ನುವುದನ್ನು ಕಲಿಸಿದರು. ಎರಡನೇದು ಲಿಫಾಫೋಮೆ ಗಂಟೋನ್ ತಕ್ ಬೈಟ್ನ, ಆ ಕವರಿನ ಲಕೋಟೆಯ ಒಳಗಡೆ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದನ್ನು ಕಲಿಸಿದರು. ಮೂರನೇದು ಕಾಜು और ಬಿಸ್ಕುಟ್ ಖಾನಾ, ಕಾಜು ಬಿಸ್ಕುಟ್, ಕಾಜು ಗೋಡಂಬಿ ಮತ್ತು ಬಿಸ್ಕುಟ್ ಅನ್ನು ತಿನ್ನುವುದನ್ನ ಕಲಿಸಿದ್ರು. ಕಾಜು ತಿನ್ನೋದು ಸ್ವಭಾವ ಅದು. ಆದ್ರೆ ಬಿಸ್ಕುಟ್ ಮಾನವ ನಿರ್ಮಿತವಾದ ಪದಾರ್ಥ ಆಗಿದೆ, ಅದನ್ನ ತಿನ್ನೋದನ್ನ ಅವರು ಕಲಿಸಿದ್ರು. ಇದಾದ್ಮೇಲೆ ಮೂರನೇ ಪ್ರಶ್ನೆ, ಗಿಲ್ಲು ಕೆ ಅಂತಿಮ ದಿನಾಂಕ ವರ್ಣನ್ ಕೀಜಿಯೇ. ಅಳಿಲಿನ ಅಂತಿಮ ದಿನಗಳನ್ನು ವರ್ಣಿಸಿ. ಉತ್ತರ, गिलहरियों के जीवन अवधि सामान्यतः 2 वर्ष से अधिक नहीं होती. ಅಳಿಲುಗಳ ಜೀವನಾವಧಿ ಸಾಮಾನ್ಯವಾಗಿ 2 ವರ್ಷಗಳಿಗಿಂತ ಹೆಚ್ಚಿರುವುದಿಲ್ಲ. जब ಗಿಲ್ಲು ಕೆ ಅಂತಿಮ ದಿನ ಆಯಿತೋ, ಯಾವಾಗ ಅಳಿಲಿನ ಅಂತಿಮ ದಿನ ಬಂದಿತೋ, ವಹ ದಿನ ಭರ್ ನಾ ಕುಚ್ ಖಾಯಾ ನಾ ಬಾಹರ್ ಗಯಾ. ಅದು ಆ ದಿನ ಪೂರ್ತಿ ಏನನ್ನು ತಿನ್ನಲೂ ಇಲ್ಲ, ಹೊರಗೂ ಹೋಗಲಿಲ್ಲ. ಪಂಜೆ ಟಂಡೆ ಹೊನೆಲಗೆ, ಅದರ ಮುಂಗೈಗಳು ಕಾಲುಗಳು ತಣ್ಣಗಾಗತೊಡಗಿದವು. ಲೇಖಿಕಾನೆ ಹೀಟರ್ ಜಲಾಕರ್ ಗರ್ಮಾನೆ ಕಿ ಕೋಶಿಶ್ ಕಿ. ಲೇಖಕಿಯು ಹೀಟರ್ ಅನ್ನು ಹೊತ್ತಿಸಿ ಬಿಸಿ ಮಾಡುವ ಪ್ರಯತ್ನ ಮಾಡಿದರು. ನಾವು ನೆನಪಿಸ್ಕೋಬೇಕೀಗ ಆವತ್ತಿನ ಘಟನೆನ. ಸುಬಹ ಹೋತೆ ಹಿ ವಹ ಚಿರ ನಿದ್ರಾಮೆ ಸೋ ಗಯಾ. ಬೆಳಿಗ್ಗೆ ಆಗುತ್ತಲೇ ಪ್ರಭಾತ್ ಹೋತೆ ಹಿ ಕ್ಯಾ ಕಿಯಾ, ವಹ ಚಿರ ನಿದ್ರಾಮೆ ಸೋ ಗಯಾ. ಅದು ಚಿರನಿದ್ರೆಯಲ್ಲಿ ಮಲಗಿತ್ತು, ಅಂದ್ರೆ ಸಾವನ್ನ ಅಪ್ಪಿತು, ನಿಧನವಾಯಿತು ಅಂತ. ನೆಕ್ಸ್ಟ್ ಪ್ರಶ್ನೆ, 4ನೇ ಪ್ರಶ್ನೆ, गिल्लू के प्रति ಮಹಾದೇವಿ ವರ್ಮಾಜಿ ಕಾ ಮಮತಾ ಕಾ ವರ್ಣನ್ ಕೀಜಿಯೇ. ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಈ 4-5 ವಾಕ್ಯಗಳಲ್ಲಿ ಪ್ರಶ್ನೆಯಲ್ಲಿ ಬಹಳ ಮುಖ್ಯವಾದಂತದ್ದು. ಮೊದಲನೇದು, ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕೆ ಮಮತಾ ಅವರ್ಣನೀಯ ಹೈ. ಗಿಲ್ಲುವಿನ ಬಗ್ಗೆ ಮಹಾದೇವಿ ವರ್ಮಾ ಅವರ ಪ್ರೀತಿ, ವಿಶ್ವಾಸ ಎಂತದ್ದಪ್ಪ ಅಂತ ಹೇಳಿದ್ರೆ ಅವರ್ಣನೀಯ, ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಣನೀಯ, ಅವರ್ಣನೀಯ, ಯಾವುದನ್ನ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನ ಅವರ್ಣನೀಯ, ಬಣ್ಣಿಸಲು ಸಾಧ್ಯ ಇಲ್ಲ. ಅಂದ್ರೆ ಕೆಲವುಗಳನ್ನ ವಿಸ್ತೃತವಾಗಿ ಬರೀಲಿಕ್ಕೂ ಆಗಲ್ಲ, ಹೇಳಲಿಕ್ಕೂ ಆಗಲ್ಲ. ಅಂತಹ ಒಂದು ಅವರ್ಣೀಯ ಬಾಂಧವ್ಯವನ್ನ ಲೇಖಕಿಯವರು ಆ ಗಿಲ್ಲುವಿನ ಜೊತೆಗೆ ಹೊಂದಿದ್ರು. ಎರಡನೇ ಅಂಶ, ಜಬ್ ಕೌವೆ ನೆ ಉಸೆ ಘಾಯಲ್ ಕಿಯಾ ತೋ
ಪೆನ್ಸಿಲಿನ್ ಕಿ ಮರಹಂ ಲಗಾಯಿ. ಮೊಟ್ಟ ಮೊದಲಿಗೆ ಶುರುವಾಗುತ್ತೆ ಅವರ ಬಾಂಧವ್ಯ. ಯಾವಾಗ ಕಾಗೆಯು ಅದಕ್ಕೆ ಗಾಯಗೊಳಿಸ್ತೋ ಆಗ ಪೆನ್ಸಿಲಿನ್ ಕಿ ಮರಹಂ, ಪೆನ್ಸಿಲಿನ್ ಬ್ಯಾಂಡೇಜ್ ಅನ್ನ ಅದಕ್ಕೆ ಹಾಕ್ತಾರೆ. ಅಲ್ಲಿಂದ ಅವರ ಮತ್ತು ಆ ಗಿಲ್ಲುವಿನ ಬಾಂಧವ್ಯ ಶುರುವಾಗುತ್ತೆ. ಮನೆಯವರೆಲ್ಲ ಹೇಳ್ತಾರೆ ಉಸ ಐಸ ಹಿ ರಹನ ದಿಯಾ ಜಾಯ್ ಅಂತ, ಅದನ್ನ ಹಂಗೆ ಬಿಟ್ಬಿಡು, ಕ್ಯೂಂಕಿ ಕೌವೆ ಕಿ ಚೋನ್ ಚೋನ್ ಸೆ ವಹ ಗಾಯಲ್ ಹೋ ಚುಕಾ ಹೈ, ಅದು ಕಾಗೆಯ ಕೊಕ್ಕುಗಳಿಂದ ಗಾಯಗೊಂಡಿದೆ, ಓ ಮರ್ ಜಾಯೇಗಾ ಅಂತ ಹೇಳ್ತಾರೆ. लेकिन लेखिका का मन नहीं माना, उसे हौले से उठा कर ले अपने कमरे में ले आई. आपको मालूम है, हम पिछले प्रश्नों में देख चुके हैं, तो आगे चलेंगे. उसे अपने कमरे में ही लाकर एक झूला बनाकर रखा. वहां लेखिका क्या करती है, अपने कमरे में ही बनाकर लाकर ತನ್ನ ಕೊಠಡಿಗೆ ತಂದು झूला बनाकर रखा. ಅದಕ್ಕೊಂದು ಗೂಡನ್ನು ಮಾಡಿ, छोटी सी क्या डलिया, फूल रखने की डलिया जो थी उसको तार में लगाकर, खिड़की पे लगाकर वहां झूला बनाया. उसे बड़े प्रेम से पाला पोसा, ಅದನ್ನು ಬಹಳ ಪ್ರೀತಿಯಿಂದ ಸಾಕಿ ಸಲಹಿದಳು. ಉಸೆ ಕೈ ರಹನ್ ಸಹನ್ ಬಿ ಸಿಕಾಯ, ಅಷ್ಟೇ ಅಲ್ಲ ಅದಕ್ಕೆ ಅನೇಕ ರಹನ್ ಸಹನ್ ರೀತಿ ನಡವಳಿಕೆಗಳನ್ನೂ ಕೂಡ ಕಲಿಸಿದಳು. ಉಸ್ಕೆ ಸ್ವತಂತ್ರತಾ ಮೇ ಬಾಧಾ ಆನೆ ನಾ ದಿಯಾ. ಇದು ಬಹಳ ಮುಖ್ಯ, ಗಮನಿಸಬೇಕಾಗಿರೋ ಅಂಶ. ಆಗ ನಾನು ಅದನ್ನು ಸಾಕಿದ್ದೀನಿ, ಪ್ರಾಣ ಉಳಿಸಿದ್ದೀನಿ ಅನ್ನುವಂತಹ ಕಾರಣಕ್ಕಾಗಿ ಅದರ ಸ್ವಾತಂತ್ರ್ಯಕ್ಕೆ ಆಕೆ ಎಂದೂ ಅಡ್ಡಿ ಬರಲಿಲ್ಲ. ಏನ್ ಮಾಡಿದ್ಲು, ಉಸ್ಕೆ ಸ್ವತಂತ್ರತಾ ಮೇ ಬಾಧಾ ಆನೆ ನಾ ದಿಯಾ, ಆ ತೊಂದರೆ ಅಡ್ಡಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಉನ್ಕ ಪ್ರಿಯ ಖಾದ್ಯು ಕಾಜುಕೋ ಖಾನೆ ದೇತಿ, ಅದರ ಪ್ರಿಯ ಖಾದ್ಯ ಕಾಜುವನ್ನು ಅಂದ್ರೆ ಗೋಡಂಬಿಯನ್ನ ತಿನ್ನಲು ನೀಡುತ್ತಿದ್ದರು. ವಹ ಮರ್ನೆ ಪರ್ ಸೋಂಜೂಹಿ ಲತಾಕೆ ನೀಚೆ ಸಮಾಧಿ ಬನಾಯಿ, ಅದು ಸತ್ತ ಮೇಲೆ ಅದಕ್ಕೆ ಪ್ರಿಯವಾದಂತಹ ಸೋಂಜೂಯಿ ಬಳ್ಳಿಯ ಕೆಳಗಡೆ ಸಮಾಧಿಯನ್ನ ಮಾಡಿದರು. ಇಸ್ ತರಹ ಗಿಲ್ಲು ಕೆ ಪ್ರತಿ ಮಹಾದೇವಿ ವರ್ಮಾಜಿ ಕಾ ಮಮತಾ ಕಾ ವರ್ಣನ್ ಕೀಜಿಯೆ ಅನ್ನೋ ಮಾತಿನಲ್ಲಿ ಬರುವಂತ ಅಂಶಗಳು. ಇನ್ನು ಮುಂದುವರೆದು ಮುಂದಿನ ಅಂಶ, ಅನುರೂಪ ಶಬ್ದ ಲಿಖಿಯೇ. ನೋಡಿ, ಅನುರೂಪ ಶಬ್ದ ಲಿಖಿಯೇ ಅನ್ನೋದು ಸಾಮಾನ್ಯವಾಗಿ 4 ಅಂಕಗಳಿಗೆ ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ. ಅನುರೂಪ ಶಬ್ದ ಅಂತ ಹೇಳಿದ್ರೆ ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನು ಗುರುತಿಸಿ 3ನೇ ಶಬ್ದಕ್ಕೆ ನಾವು ಉತ್ತರ ಬರೀಬೇಕು. ಮೊದಲೆರಡು ನಡುವೆ ಯಾವ ತರಹದ ಸಂಬಂಧ ಇದೆ ಅಂತ ಗಮನಿಸ್ಬೇಕು ನಾವು. ಉದಾಹರಣೆ ನೋಡಿ, 1907 ಮಹಾದೇವಿ ವರ್ಮಾಜಿ ಕಾ ಜನ್ಮ. 1907 ಏನದು, ಮಹಾದೇವಿ ವರ್ಮಾ ಅವರು ಹುಟ್ಟಿದ ದಿನಾಂಕ, ಹುಟ್ಟಿದ ಇಸ್ವಿ ಅದು. ಹಾಗಾದ್ರೆ 1987 1987 ಅದು ಏನದು ಅಂತ ಹೇಳಿದ್ರೆ ಅದಕ್ಕುತ್ತರ ಮಹಾದೇವಿ ವರ್ಮಾಜಿ ಕಾ ನಿಧನ್. ಮಹಾದೇವಿ ವರ್ಮಾ ಅವರು ನಿಧನರಾದದ್ದು. ಸುಮಾರು 80 ವರ್ಷಗಳ ಅಂತರ ಅವರ ಹುಟ್ಟು ಸಾವಿನ ನಡುವೆ ಇದೆ, ಅಂದ್ರೆ 80 ವರ್ಷಗಳ ಕಾಲ ಬದುಕಿದ್ರು ಅನ್ನೋದು. ನೆಕ್ಸ್ಟ್, ಗುಲಾಬ್ ಪೌಧ, ಏನ್ ಸಂಬಂಧ ಇದೆ? ಗುಲಾಬಿ ಅನ್ನೋದೇನದು? ಪೌಧ, ಗಿಡ. ಹಾಗಾದ್ರೆ ಸೋಂಜುಯಿ ಏನದು? ಸೋಂಜುಯಿ ನಾವು ಈ ಪಾಠದಲ್ಲಿ ನೋಡಿದೀವಿ. ಏನದು ಸೋಂಜುಯಿ? ಲತಾ, ಬಳ್ಳಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಹಂಸ್ ಸಫೇದ್. ಹಂಸ ಏನಿದೆ? ಸಫೇದ್, ಬಿಳಿಯಾಗಿದೆ. ಹಂಸ ಬಿಳಿ ಆದರೆ ಕವ್ವ, ಕಾಗೆ ಏನು? ಕಾಲ, ಕಪ್ಪು. ಬಿಲ್ಲಿ ಮ್ಯಾವ್ ಮ್ಯಾವ್, ಬೆಕ್ಕು ಮ್ಯಾವ್ ಮ್ಯಾವ್ ಅನ್ನೋದೇನದು? ಬೋಲಿ, ಅದರ ಮಾತು. ಹಾಗಾದ್ರೆ ಗಿಲ್ಲು ಏನು? ಚಿಕ್ ಚಿಕ್, ಗಿಲ್ಲು ಚಿಕ್ ಚಿಕ್. ಕೋಯಲ್ ಮಧುರ ಸ್ವರ, ಕೋಗಿಲೆಗೆ ಮಧುರವಾದ ಸ್ವರ ಇದೆ. ಕವ್ವ, ಕಾಗೆಗೆ ನಾವಾಗಲೇ ನೋಡಿದ್ವಿ, ಕಾಗೆಗೆ ಅಂತ ಸ್ವರ ಬರುತ್ತಲ್ಲಿ ಕರ್ಕಶ ಸ್ವರ, ಕರ್ಕಶವಾದ ಧ್ವನಿ ಇದೆ. ಹೀಗೆ ಅನುರೂಪ 4 ಪ್ರಶ್ನೆಗಳಿರ್ತವೆ. ನೀವು ಒಂದು ಏನು ಬ್ಲೈಂಡ್ ಆಗಿ ಇವೇ ಪ್ರಶ್ನೆ ಬರ್ತವೆ ಅಂತ ಹೇಳೋದು ನೋಡಿ ಉತ್ತರ ಬರೆಯಕ್ಕೆ ಹೋಗ್ಬಾರ್ದು. ನೀವು ಮೊದಲೆರಡು ಶಬ್ದಗಳನ್ನ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆನಂತರ 3ನೇ ಶಬ್ದಕ್ಕೆ ಉತ್ತರ ಹುಡುಕೋಬೇಕು. ಇವು ಅಭ್ಯಾಸದ ಮಾದರಿಗಳೇ ಹೊರತು ಇದನ್ನೇ ಕೊಡ್ತಾರೆ ಅಂತ ಭಾವಿಸ್ಬೇಕಾಗಿಲ್ಲ. ಮುಂದುವರೆದು, ರಿಕ್ತ ಸ್ಥಾನ ಭರಿಯೇ, ಖಾಲಿ ಬಿಟ್ಟ ಸ್ಥಾನಗಳನ್ನ ತುಂಬೋದು. ನೋಡಿ ಇಲ್ಲಿ, ಯಹ ಡಾಶ್ ಭಿ ವಿಚಿತ್ರ ಪಕ್ಷಿ ಹೈ.
ಇದು ಡ್ಯಾಶ್ ಕೂಡ ವಿಚಿತ್ರ ಪಕ್ಷಿ. ಏನು? ಕಾಕಭುಷುಂಡಿ. ಎರಡನೇದು उसी बीच मुझे डैश में आहत होकर कुछ दिन अस्पताल में रहना पड़ा. ಈ ನಡುವೆಯೇ ನಾನು ಡ್ಯಾಶ್ ನಲ್ಲಿ ಗಾಯಗೊಂಡು ಸ್ವಲ್ಪ ದಿನಗಳ ಕಾಲ ಆಸ್ಪತ್ರೆಯಲ್ಲಿರಬೇಕಾಯಿತು. ಏನಂತ ಪುತ್ರ? ಮೋಟಾ ದುರ್ಘಟನಾ में आहत होकर. ಮೂರನೇ ಪ್ರಶ್ನೆ, ಗಿಲ್ಲು ಕೆ ಜೀವನ का प्रथम डैश आया. ಗಿಲ್ಲುವಿನ ಜೀವನದ ಪ್ರಥಮ ಡ್ಯಾಶ್ ಬಂತು. ಏನದು ಬಂತು? ವಸಂತ ಆಯಾ. ಮೇರೆ ಪಾಸ್ ಬಹುತ್ ಸೆ ಡ್ಯಾಶ್ ಆಯೆ. ನನ್ನ ಬಳಿ ಬಹಳಷ್ಟು ಡ್ಯಾಶ್ ಗಳಿವೆ. ಪಶು ಪಕ್ಷಿ ಹೈ. ಐದನೇದು, ಗಿಲ್ಲು ಕಿ ಡ್ಯಾಶ್ ಅಂತ್ ಆಹಿ ಗಯಾ. ಅಳಿಲಿನ ಡ್ಯಾಶ್ ಬಂದೇ ಬಿಟ್ಟಿತು. ಏನು? ಜೀವನ್ ಯಾತ್ರಾ ಕಾ ಅಂತ್ ಆಹಿ ಗಯಾ. ಇದು ಡ್ಯಾಶ್. ಅಂದ್ರೆ ಪಾಠ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಇವೆಲ್ಲ ಅತ್ಯಂತ ಸುಲಭ ಉತ್ತರಿಸ್ಲಿಕ್ಕೆ, ಬಹಳ ಏನ್ ಕಷ್ಟಪಡ್ಬೇಕಾಗಿಲ್ಲ ನೀವು. ನೆಕ್ಸ್ಟ್ ಪ್ರಶ್ನೆ, ಕನ್ನಡಿಯ ಅಂಗ್ರೇಜಿ में ಅನುವಾದ कीजिए ಅಂತ ಇದೆ. ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಿ. ಯಾವ ಭಾಷೆನಲ್ಲಿ ಒಂದರಲ್ಲಿ ಮಾಡಬಹುದು. ಇದು ಕೂಡ 4 ಪ್ರಶ್ನೆಗಳು ಇರ್ತದೆ. ಬಹುತೇಕ ಇಂತಹ ಪಾಠದ ಅಭ್ಯಾಸ ಭಾಗದಲ್ಲಿ ಕೇಳಲಾಗುತ್ತೆ. ಮೊದಲನೇದು, ಕೈ घंटे के उपचार के उपरांत उसके मुंह में एक बूंद पानी टपकाया जा सका. ಏನದು ಕನ್ನಡದಲ್ಲಿ ಏನಾಗುತ್ತೆ? ಅದು ಕರೆಕ್ಟ್ ಬರಿಬೇಕು. ಅದಕ್ಕೆ ನೋಡಿ, ಇಲ್ಲಿ ಕೆಲ ಗಂಟೆಗಳ ಆರೈಕೆಯ ನಂತರ ಬಾಯಿಗೆ ಒಂದು ಹನಿಯನ್ನು, ಅದರ ಬಾಯಿಗೆ ಒಂದು ಹನಿಯ ನೀರನ್ನು ಹನಿಕಿಸಲಾಯಿತು. ಇಲ್ಲಿ ಗಮನಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಆರೈಕೆ ಇದೆ. ಆರೈಕೆ ಬೇರೆ, ಹಾರೈಕೆ ಬೇರೆ. ಕನ್ನಡದಲ್ಲಿ, ಕನ್ನಡ ಆದ್ರೂ ಕೂಡ ನೀವು ತಪ್ಪು ಬರಿಬಾರದು. ಆರೈಕೆ ಚಿಕಿತ್ಸೆ ಅಥವಾ ಅದರ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು. ಹಾರೈಕೆ ಬ್ಲೆಸ್ಸಿಂಗ್, ಅದರ ವಿಶಸ್, ಅದನ್ನೇನ್ ಮಾಡೋದನ್ನ ಆರೈಸೋದು, ಆಶಯವನ್ನು ವ್ಯಕ್ತಪಡಿಸುವಂಥದ್ದು. ಇಲ್ಲಿ ಆರೈಕೆ ಮಾಡಿದ ಲೇಖಕಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಬಡೀ ಕಠಿನಾಯಿ ಸೆ ಮೈನೆ ಉಸೆ ಥಾಲಿ ಕೆ ಪಾಸ್ ಬೈಠ್ನಾ ಸಿಖಾಯಾ. ನಾನು ಬಹಳ ಕಷ್ಟಪಟ್ಟು ಅದಕ್ಕೆ ತಟ್ಟೆಯ ಬಳಿ ಕುಳಿತುಕೊಳ್ಳುವುದನ್ನು ಕಲಿಸಿದೆ. ನೆಕ್ಸ್ಟ್, ಗಿಲ್ಲು ಮೇರೆ ಪಾಸ್ ರಕ್ಕಿ ಸುರಾಹಿ ಪರ್ ಲೆಟ್ ಜಾತಾ ಥಾ. ಗಿಲ್ಲು ನನ್ನ ಬಳಿ ಇಟ್ಟಿದ್ದ ನೀರಿನ ಹೂಜಿಯ ಮೇಲೆ ಮಲಗುತ್ತಿತ್ತು. दिन भर गिल्लू ने ना कुछ खाया ना बाहर गया. ದಿನಪೂರ್ತಿ ಗಿಲ್ಲು ಏನನ್ನು ತಿನ್ನಲಿಲ್ಲ, ಹೊರಗೂ ಹೋಗಲಿಲ್ಲ. ನೆಕ್ಸ್ಟ್ ಅಂಶ, दिए गए सही स्त्रीलिंग शब्दों को चुनकर संबंधित पुल्लिंग शब्द के आगे लिखिए. ಕೊಟ್ಟಿರುವಂತಹ ಸ್ತ್ರೀಲಿಂಗ ಶಬ್ದಗಳನ್ನ ಆಯ್ದುಕೊಂಡು ಸಂಬಂಧಪಟ್ಟ ಪುಲ್ಲಿಂಗ ಶಬ್ದಗಳಿಗೆ ಮುಂದೆ ಬರೀರಿ ಅಂತ. ಇಲ್ಲಿ ಕೊಟ್ಟಿರೋ ಶಬ್ದ ಯಾವುದು? ಮಯೂರಿ, ಲೇಖಿಕಾ, ಶ್ರೀಮತಿ, ಕುತಿಯ. ಏನಿವೆಲ್ಲ ಸ್ತ್ರೀಲಿಂಗ ಶಬ್ದಗಳು. ಹಾಗಾದ್ರೆ ಇದು ಪುಲ್ಲಿಂಗ ಶಬ್ದಗಳು ಏನಿದಾವೆ? ಲೇಖಕ್ ಅಂತಿದೆ. ಇದಕ್ಕೆ ಯಾವ್ದು ಸರಿಯಾದ ಶಬ್ದ? ಇದರಲ್ಲಿ ಯಾವ್ದು ಬರುತ್ತೆ? ಲೇಖಿಕಾ. ಶ್ರೀಮಾನಿಗೆ ಯಾವ್ದು ಬರುತ್ತೆ? ಶ್ರೀಮತಿ. ಮಯೂರ್, ಮಯೂರಿ. ಕುತ್ತ, ಕುತಿಯ. ನೆಕ್ಸ್ಟ್ ಮುಂದುವರೆದು, ಖಾಲಿ ಜಗಹ ಬರಿಯೇ. ಬರಾ ಹುವಾ ಹೈ ಏಕವಚನ ಬಹುವಚನ. ಏಕವಚನ ಕೊಟ್ಟು ಮುಂದೆ ಡ್ಯಾಶ್ ಕೊಡಬಹುದು, ಅಥವಾ ಅದನ್ನ ಬಹುವಚನ ಕೊಟ್ಟು ಡ್ಯಾಶ್ ಕೂಡ ಕೊಡಬಹುದು. ಅನ್ಯ ವಚನ ರೂಪಲಿಕೆ ಅಂತ ಹೇಳ್ತಾರೆ ಎಕ್ಸಾಮ್ ನಲ್ಲಿ. ಉದಾಹರಣೆಗೆ ಇಲ್ಲಿ ಉಂಗಲಿ ಅಂತ ಇದೆ. ಇದಕ್ಕೆ ಬಹುವಚನ ಏನಾಗುತ್ತೆ? ಉಂಗಲಿಯಾ. ಇಯಾ ಪ್ರತ್ಯಯ ಸೇರ್ಕೊಳ್ಳುತ್ತೆ. ಆಂಖ್ ಇದೆ, ಆಂಖೆ. ಪೂಂಜ್, ಪೂಂಚೆ. खिड़की, खिड़कियां. फूल, फूले. पंजा, पंजे. लिफाफा, लिफाफे. कौवा, कौए. ಗಮನಿಸಿ, ಕೌವಾ ಏಕವಚನ, ಕೌವೆ ಬಹುವಚನ. ಗಮಲ, ಗಮಲೆ. ಘೋಂಸಲ, ಘೋಂಸಲೆ. ಮುಂದುವರೆದು ಇದೇ ಶಬ್ದಗಳು. ಉದಾಹರಣೆ के अनुसार ಪ್ರೇರಣಾರ್ಥಕ ಕ್ರಿಯಾರೂಪ लिखिए. ಉದಾಹರಣೆಗೆ ಅನುಗುಣವಾಗಿ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನ ಬರೆಯಿರಿ ಅಂತ ಇದೆ. ಉದಾಹರಣೆ, ಪ್ರೇರಣಾರ್ಥಕ ರೂಪದಲ್ಲಿ 4 ನಾವು ವಿಭಾಗಗಳನ್ನು ಮಾಡ್ಕೋಬಹುದು. ಮೊದಲನೇದು ಧಾತು, ಅಂದ್ರೆ ಮೂಲ ಧಾತು. ಎರಡನೇದು ಕ್ರಿಯಾ ಶಬ್ದ, ಆ ಧಾತುವಿನಿಂದ ಉಂಟಾದ ಕ್ರಿಯೆ. ಮೂರನೇದು ಪ್ರಥಮ ಪ್ರೇರಣಾರ್ಥಕ ರೂಪ. ನಾಲ್ಕನೇದು ದ್ವಿತೀಯ ಪ್ರೇರಣಾರ್ಥಕ ರೂಪ. ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಪ್ರಥಮ ಪ್ರೇರಣಾರ್ಥಕ ರೂಪವನ್ನು ಕೇಳ್ತಾರೆ, ಬಹಳ ಕಡಿಮೆ ದ್ವಿತೀಯ ಪ್ರೇರಣಾರ್ಥಕ ರೂಪವನ್ನು ಕೇಳೋದು. ಇನ್ನು ಧಾತು ಕ್ರಿಯಾ ಶಬ್ದವನ್ನು ಕೇಳೋದಿಲ್ಲ. ಇಲ್ಲಿ ನೋಡಿ, ಮೊದಲನೇದು ಚಿಪ್, ಅದರ ಧಾತು ಅದು
ಚಿಪಕ್ನ, ಚಿಪಕಾನ, ಚಿಪಕ್ವಾನ. ವಾನ ಪ್ರತ್ಯಯ ಬರುತ್ತೆ, ಇಲ್ಲಿ ದೀರ್ಘ ಆಗುತ್ತೆ ಪ್ರಥಮ ಪ್ರಣಾರ್ಥಕ ರೂಪ ಬಂದಾಗ. ಎರಡನೇದು ಲಿಖ್, ಲಿಖ್ನ, ಲಿಖಾನ, ಲಿಖ್ವಾನ. ಮಿಲ್, ಮಿಲ್ನ, ಮಿಲಾನ, ಮಿಲ್ವಾನ. ನೆಕ್ಸ್ಟ್ ಚಲ್, ಚಲ್ನ, ಚಲಾನ, ಚಲ್ವಾನ. ನೆಕ್ಸ್ಟ್ ದೇಖ್, ದೇಖ್ನ, ದಿಖಾನ, ದಿಖ್ವಾನ. भेज, भेजना, बिजाना, बिजवाना. खेल, खेलना, ನೋಡಿ ಇಲ್ಲಿ ಖಿಲಾನ ಆಗುತ್ತೆ, ಖಿಲಾನ, ಖಿಲ್ವಾನ. ಖಾನ ಬಂದಾಗಲೂ ಕೂಡ ಖಿಲಾನ ಬರುತ್ತೆ, ನೆನಪಿರಲಿ ನಿಮಗೆ. ದೇ, ದೇನ, ದಿಲಾನ, ದಿಲ್ವಾನ. ನೆಕ್ಸ್ಟ್ ಸೋ, ಸೋನ, ಸುಲಾನ, ಸುಲ್ವಾನ. ಮುಂದುವರೆದು ರೋ, ರೋನ, ರುಲಾನ, ರುಲ್ವಾನ. ಧೋ, ಧೋನ, ಧುಲಾನ, ಧುಲ್ವಾನ. ಖೋ, ಖೋಲ್ನ, ಖುಲಾನ, ಖುಲ್ವಾನ. ಪಿ, ಪೀನ, ಪಿಲಾನ, ಪಿಲ್ವಾನ. ಸಿ, ಸೀನ, ಸಿಲಾನ, ಸಿಲ್ವಾನ. ಮಾಂಗ್, ಮಾಂಗ್ನ, ಮಂಗಾನ. ಮಾಂಗಾನ ಆಗಲ್ಲ, ಮಂಗಾನ, ಮಂಗ್ವಾನ. ಬಾಂಡ್, ಬಾಂಡ್ನ, ಬಟಾನ, ಬಂಟ್ವಾನ. ಮಾಂಜ್, ಮಾಂಜ್ನ, ಮಜಾನ, ಮಂಜ್ವಾನ. ಜಾಂಜ್, ಜಾಂಜ್ನ, ಜಂಜಾನ, ಜಂಚ್ವಾನ. ಇಷ್ಟು ಪ್ರೇರಣಾರ್ಥಕ ಕ್ರಿಯಾರೂಪ. ನಂತರ ವಿಲೋಮ ಶಬ್ದಗಳ ಒಂದಿಷ್ಟು ಶಬ್ದಗಳಿದಾವೆ, ಗಮನಿಸೋಣ. ನಿಕಟ್, ದೂರ್. ಹಾಗೇನೆ ದಿನ, ರಾತ್. ಅದರ ಅರ್ಥವನ್ನು ನೀವು ತಿಳ್ಕೋಬೇಕು. ನಿಕಟ ಹತ್ತಿರ, ದೂರ್ ದೂರ ಅಥವಾ ಪಾಸ್ ಅಂತಾನೂ ಕೂಡ ಆಗ್ಬೋದು. ದಿನ ಹಗಲು, ರಾತ್ ಅಂದ್ರೆ ರಾತ್ರಿ. ಭೀತರ್ ಒಳಗೆ, ಬಾಹರ್ ಹೊರಗೆ. ಚಡನ ಹತ್ತುವುದು, ಉತರ್ನ ಇಳಿಯುವುದು. ಉತ್ತೀರ್ಣ ಪಾಸ್ ಆಗುವುದು, ಅನುತ್ತೀರ್ಣ ಫೇಲ್ ಆಗು ಅಥವಾ ನ ಪಾಸ್ ಆಗು. ಉಪಯೋಗ, ಅನುಪಯೋಗ. ಕನ್ನಡದಲ್ಲೂ ಕೂಡ ಇವು ಉಪಯೋಗ, ಅನುಪಯೋಗ. ಉಪಸ್ಥಿತಿ, ಅನುಪಸ್ಥಿತಿ. ಹಾಜರಿರುವುದು, ಹಾಜರಿಲ್ಲದಿರುವುದು ಅಥವಾ ಗೈರ್ಹಾಜರಿ ಅಂತ ಕರಿತೀವಿ. ಉಚಿತ್, ಅನುಚಿತ್. ಉಚಿತ ಮತ್ತು ಅನುಚಿತ. ವಿಶ್ವಾಸ, ಅವಿಶ್ವಾಸ. ಪ್ರಿಯ, ಅಪ್ರಿಯ. ಸಂತೋಷ್, ಅಸಂತೋಷ್. ಇಲ್ಲಿ ಆ ಪ್ರತ್ಯಯವನ್ನು ಸೇರಿಸೋದ್ರಿಂದ ವಿಲೋಮ ಶಬ್ದಗಳಾಗ್ತವೆ. ಸ್ವಸ್ತು, ಅಸ್ವಸ್ತು. ಈಮಾನ್, ಬೇಯಿಮಾನ್. ಹೋಶ್, ಬೇಹೋಶ್. ಖಬರ್, ಬೇಖಬರ್. ಒಂದು ನೆನ್ಪಿಟ್ಕೊಳ್ಬೇಕು, ವಿಲೋಮ ಶಬ್ದಗಳು ಬರಿಬೇಕಾದ್ರೆ ಅಲ್ಲಿ ತತ್ಸಮಕ್ಕೆ ವಿಲೋಮ ಶಬ್ದ ಕೇಳಿದ್ರೆ ತತ್ಸಮವನ್ನೇ ಬರಿಬೇಕು, ತದ್ಭವಕ್ಕೆ ಕೇಳಿದ್ರೆ ತದ್ಭವನ್ನೇ ಬರಿಬೇಕು. ಇಂಗ್ಲಿಷ್ ಶಬ್ದಗಳು ಕೇಳಿದ್ರೆ ಇಂಗ್ಲಿಷ್ ಶಬ್ದಕ್ಕೆ ವಿಲೋಮ ಶಬ್ದ ಬರಿಬೇಕು ಹೊರತು ಇದಕ್ಕೆ ಅದಕ್ಕೆ ಬರೆಯುವಂತ ಪ್ರಯತ್ನವನ್ನ ಮಾಡಬಾರದು. ಮುಂದುವರೆದು ಚೈನ್, ಬೇಚೈನ್. ಬಲವಾನ್, ಬಲಹೀನ. ಬುದ್ಧಿಮಾನ್, ಬುದ್ಧಿಹೀನ. ಶಕ್ತಿಮಾನ್, ಶಕ್ತಿಹೀನ. ದಯಾವಾನ್, ದಯಾಹೀನ. ಧನ್, ನಿರ್ಧನ್. ಜನ್, ನಿರ್ಜನ್. ಬಲ್, ದುರ್ಬಲ್. ಗುಣ, ನಿರ್ಗುಣ. ಇಷ್ಟು ವಿಲೋಮ ಶಬ್ದಗಳು. ಇದರ ನಂತರ समानार्थक शब्द को चुनकर लिखिए, लिखा गया है. समानार्थक शब्द या ಪರ್ಯಾಯವಾಚಿ ಶಬ್ದ ಅಂತ ಕರೀತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಕೇಳಬಹುದು. ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಖಾನ, ಶರೀರ್, ಚಿಕಿತ್ಸಾ, ಇಲಾಜ್, ದೇಹ, ತಲಾಶ್, ಭೋಜನ್, ಸಾಹಸ್, ಅಚರಜ್, ಧೈರ್ಯ, ಡೂಂಡ್, ಆಶ್ಚರ್ಯ. ಇವುಗಳಿಗೆ ಏನ್ ಮಾಡ್ಬೇಕು ನಾವು? ಇಲ್ಲಿ ಒಂದೇ ನೋಡಿ, ಉಪಚಾರ ಅಂತ ಶಬ್ದ ಕೊಟ್ಟಿದ್ದಾನೆ. ಇದರಲ್ಲಿ ಎರಡು ಶಬ್ದಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು. ಉಪಚಾರ ಅನ್ನೋದಕ್ಕೆ ಪರ್ಯಾಯವಾಚಿ ಶಬ್ದ ಚಿಕಿತ್ಸಾ ಒಂದು, ಇಲಾಜ್ ಅಂದ್ರೆ ಒಂದು. ಅಂದ್ರೆ ಉಪಚಾರ, ಚಿಕಿತ್ಸೆ ನೀಡು ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಗಾತ್, ಶರೀರ್, ದೇಹ. ಆಹಾರ, ಖಾನ ಅಂದ್ರೆ ಒಂದೇ, ಭೋಜನ ಅಂದ್ರೆ ಒಂದೇ, ಆಹಾರ ಅಂದ್ರೆ ಒಂದೇ. ವಿಸ್ಮಯ ಅಂದ್ರೆ ಒಂದೇ, ಅಚರಜ್ ಅಂದ್ರೆ ಒಂದೇ, ಆಶ್ಚರ್ಯ ಅಂದ್ರೆ ಒಂದೇ. ಹಿಮ್ಮತ್, ಸಾಹಸ್, ಧೈರ್ಯ ಎಲ್ಲ ಒಂದೇ ಅರ್ಥ ಕೊಡುವಂತ.
ಖೋಜ್ ತಲಾಶ್ ಢೂಂಡ್ 3 ಒಂದೇ. ಇವಿಷ್ಟು ಸಮಾನಾರ್ಥಕ ಶಬ್ದಗಳು. ಇನ್ನು ಕಾರಕ ನಾಮ್ ಲಿಖಿ ಅಂತ ಇದೆ. ಕಾರಕ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಯಾವ ಅಂತ ನಾವಿಲ್ಲಿ ಗುರುತಿಸಬೇಕಾಗಿದೆ. ಮೊದಲನೇದು ಗಮಲೇಕೆ ಚಾರೋ ಓರ್ ಅನ್ನುವಂತ ವಾಕ್ಯದಲ್ಲಿ ಗಮಲೇಕೆ ಅನ್ನೋದು ಯಾವ ವಿಭಕ್ತಿ ಪ್ರತ್ಯಯ ಅದು ಅಂತ ಹೇಳ್ಬೇಕು. ಅದು ಸಂಬಂಧಕಾರಕ. ಹಾಗೇನೆ ಮುಹುಮೆ ಏಕ್ ಬೂಂದ್ ಪಾನಿ, ಮುಹುಮೆ ಅನ್ನೋದು ಯಾವುದು? ಅಧಿಕರಣ ಕಾರಕ. ಗಿಲ್ಲು ಕೋ ಪಕಡ್ಕರ್, ಗಿಲ್ಲು ಕೋ ಅನ್ನೋದು ಏನು? ಕರ್ಮಕಾರಕ. ಜೀವನ್ ಕಾ ಪ್ರಥಮ ವಸಂತ, ಜೀವನ್ ಕಾ ಸಂಬಂಧಕಾರಕ. ಕಿಟಕಿ ಕೆ ಖುಲಿ ಜಾಲಿ, ಏನದು? ಕಿಟಕಿ ಕಿ, ಅದು ಕೂಡ ಸಂಬಂಧಕಾರಕ. ಮೈನೆ ಕೀಲೆ ನಿಕಾಲ್ಕರ್, ಮೈನೆ ನೇ ಬಂತು ಪ್ರತ್ಯಯ, ಅದೇನಾಗುತ್ತೆ? ಕಾರಕ ಚಿಹ್ನ, ಕರ್ತಾ ಕಾರಕ್. झूले से उतरकर से आपादन कारक. सुराही पर लेट जाता, पर अधिकरण कारक. कुछ पाने के लिए ಸಂಪ್ರದಾನ ಕಾರಕ. ವಿಭಕ್ತಿ ಪ್ರತ್ಯಯಗಳನ್ನ ನಾವು ಮುಂದಿನ ಪೀಳಿಗೆಗಳನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಪಡೋಣ. ಇಲ್ಲಿ दी गई ಶಬ್ದ ಪಹಲಿ ಸೆ ಪಶು ಪಕ್ಷಿಯೋं के नाम ढूंढ कर लिखिए. ಅಲ್ಲೊಂದು ಶಬ್ದ ಪಹಲಿ ಅಂದ್ರೆ ಪದಬಂಧ ಅಂತ ಒಂದು ಪದಬಂಧವನ್ನು ಕೊಡಲಾಗಿದೆ. ಅವುಗಳಲ್ಲಿ ನಾವೇನ್ ಮಾಡ್ಬೇಕು? ಅದರಲ್ಲಿರುವಂತಹ ಪಶು ಪಕ್ಷಿಗಳ ಹೆಸರನ್ನ ಹುಡುಕಿ ಬರೀಬೇಕು. ಇಲ್ಲಿದೆ ನೋಡಿ ಪದಬಂಧ. ಇದು ಈ ಪದಬಂಧಕ್ಕೆ ಸಂಬಂಧಪಟ್ಟಂತ ಯಾವ ಪಕ್ಷಿ ಇವು ಬರ್ತಾವ ನಮ್ಗೀಗ ಅಂತ ಹೇಳಿದ್ರೆ, ಮೋರ್ ನೋಡ್ರಿ, ಅಲ್ಲಿ ಕಡೆ ಮೋ ಇದೆ, ಕೆಳಗಡೆ ರಾ ಇದೆ. ಮಯೂರ್ ಬರ್ತದೆ, ಕುತ್ತ ಬರುತ್ತೆ, ಗರುಡ್ ಬರುತ್ತೆ, ಹನ್ಸ್ ಬರುತ್ತೆ, ಬಿಲ್ಲಿ, ಕೌವ, ಕಬೂತರ್, ಮೋರ್, ಮತ್ತದು ರಿಪೀಟ್ ಆಗುವಂಥದ್ದು. ಹೀಗೆ ಶಬ್ದಗಳನ್ನ ನಾವು ಹುಡುಕಿ ಬರೀಬೇಕು. ಶಬ್ದಗಳನ್ನ ಸಂಯೋಜನೆ ಮಾಡೋದನ್ನ ಕಲಿಬೇಕು ನಾವು ಅನ್ನೋ ಹಿನ್ನೆಲೆಯಲ್ಲಿ ಇದನ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಇಷ್ಟು ಮಾತುಗಳನ್ನ ಹೇಳಿದ ಮೇಲೆ ಮುಂದಿನ ಭಾಗದಲ್ಲಿ ನಾವು ವ್ಯಾಕರಣ ಅಂದ್ರೆ ಗ್ರಾಮರ್ ಬಗ್ಗೆ, ಅಂದ್ರೆ ಹಿಂದಿಯ ಇಲ್ಲಿ ಅಭ್ಯಾಸ ಭಾಗದಲ್ಲಿ ಕೊಡಲಾಗಿದೆ. ಯಾವ್ದನ್ನ? ಸಂಧಿ ಬಗ್ಗೆ ಕೇಳಲಾಗಿದೆ. ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮತ್ತೆ ಕೆಲವನ್ನ ಕೊಡಲಾಗಿದೆ. ಹಾಗಾಗಿ ನಾವು ಮುಂದಿನ ಇದರಲ್ಲಿ ಸಂಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಿಮಗೆ ನಮಸ್ಕಾರ. ಮುಂದಿನ ಪೀರಿಯಡ್ ನಾವು ಮತ್ತೆ ಭೇಟಿಯಾಗೋಣ ವ್ಯಾಕರಣ ಸಂಧಿ ಪಾಠದೊಂದಿಗೆ. ಹಾಗೇನೆ ನೀವು ಈ ಡಿಸ್ಕ್ರಿಪ್ಷನ್ ನಲ್ಲಿ ಈ ನೋಟ್ಸ್ ಇದೆಯಲ್ಲ, ಇದನ್ನ ನೀವು ಇಲ್ಲೇನು ಬರ್ಕೊಳ್ಳೋ ಅಂತ ಧಾವಂತಿಕೆ ತೋರ್ಸಕ್ ಹೋಗ್ಬೇಡಿ. ಅದನ್ನ ನಾನು PDF ರೂಪದಲ್ಲಿ ಕಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ನಲ್ಲಿ PDF ಫೈಲ್ ಸಿಗುತ್ತೆ. ಅದನ್ನ ನೀವು ಮೊಬೈಲ್ ಡೌನ್ಲೋಡ್ ಮಾಡ್ಕೊಂಡು ನಿಧಾನಕ್ಕೆ ಬರ್ಕೊಂಡು ತಗೋಬಹುದು. ಮತ್ತೆ ಮತ್ತೆ ಓದೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಮೊದಲನೇದು ಪಾಠವನ್ನು ಒಂದ್ಸಾರಿ ಕೇಳಿದ್ರಿ, ನೀವು ಮತ್ತೆ ಮತ್ತೆ ಅದನ್ನ ಕೇಳ್ರಿ, ಮತ್ತೆ ಮತ್ತೆ ಅದನ್ನ ನೀವು ಓದ್ರಿ. ಫಸ್ಟ್ ಓದ್ಬೇಕನ್ನ. ಎರಡನೇದು ಅದರ ವಿಶ್ಲೇಷಣೆ, ಆ ಪಾಠದ ಮುಖೇನ ಲೇಖಕರು ಏನನ್ನು ಹೇಳಲು ಹೊರಟಿದ್ದಾರೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಆಮೇಲೆ ಮೂರನೇದು ಅಭ್ಯಾಸ ಭಾಗ ನಾವು ಇದುವರೆಗೂ ನೋಡಿದೀವಿ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ ಸಾಮಾನ್ಯವಾಗಿ ಅಭ್ಯಾಸ ಭಾಗದಿಂದನೇ ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ಥರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಒಳಗೆ ಕೇಳುವಂಥದ್ದು ಕಡಿಮೆನೆ. ಆದಾಗ್ಯೂ ಗಮನಿಸ್ಬೇಕು. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಎಲ್ಲಿ ಬೇಕಾದ್ರೂ ಕೇಳಿ, ಅದಕ್ಕೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡ್ರೆ ಮುಂದಿನ ನಾವು ಇನ್ನೊಮ್ಮೆ ಈ ಎಲ್ಲಾ ಪಾಠಗಳು ಮುಗಿದ ಮೇಲೆ ಹೆಚ್ಚುವರಿ ಪ್ರಶ್ನೆಗಳು ಯಾವ ಬರ್ಬೋದು ಅನ್ನೋದನ್ನ ನಾವು ಮತ್ತೊಮ್ಮೆ ನೋಡೋಕೆ ಪ್ರಯತ್ನ ಪಡೋಣ. ಮುಂದಿನ ಪೀರಿಯಡ್ ನಾವು ವ್ಯಾಕರಣ ಸಂಧಿ ಬಗ್ಗೆ ನೋಡೋಣ.